ನನ್ನ ಹೆಸರು ಸೈಯದ್ ಜುನೇದ್ ಪಾಷಾ ಅಂತೇಳಿ. ನಾನು ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕ ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರಿನ ಪ್ರಭಾರ ವ್ಯವಸ್ಥಾಪಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದ ಕ್ರೈಸ್ತ ಸಮುದಾಯದ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿಗಾಗಿ ಸರ್ಕಾರವು ಪ್ರಸಕ್ತ ಸಾಲಿನಿಂದ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮ ಒಂದು ಪ್ರತ್ಯೇಕ ನಿಗಮವನ್ನು ಕ್ರಿಶ್ಚಿಯನ್ಸ್ಗಾಗಿ ಸ್ಥಾಪಿಸಿದೆ. ಸದರಿ ಯೋಜನೆಯಡಿಯಲ್ಲಿ ಏನು ಈ ಹಿಂದೆ ನಮ್ಮಲ್ಲಿ KMDC ಅಂದರೆ ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಅನುಷ್ಠಾನಕ್ಕೆ ತರಲಾಗಿತ್ತು. ಆ ಯೋಜನೆಗಳನ್ನು ಇದರಲ್ಲೂ ಕೂಡ ಮುಂದುವರಿಸಲಾಗಿದೆ. ಆದರೆ ವ್ಯತ್ಯಾಸ ಏನಂತೇಳಿದರೆ, ಅಲ್ಲಿ ಕ್ರಿಶ್ಚಿಯನ್ಸನ್ನು ಒಳಗೊಂಡಂತೆ ಹಿಂದೆ ನೀವು ಅರ್ಜಿಯನ್ನು ಸಲ್ಲಿಸ್ತಿದ್ರಿ. ಈಗ ಪ್ರತ್ಯೇಕವಾಗಿ ಕ್ರಿಶ್ಚಿಯನ್ಸಿಗೋಸ್ಕರ ಒಂದು ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಲಾಗಿದೆ. ಈ ಒಂದು ನಿಗಮದಿಂದ ಹಿಂದಿನ ಸಾಲುಗಳಂತೆಯೇ ಈ ವರ್ಷವೂ ಕೂಡ ಅರಿವು ಯೋಜನೆ, ವಿದೇಶಿ ವಿದ್ಯಾಭ್ಯಾಸ ಯೋಜನೆ, ಸ್ವಾವಲಂಬಿ ಸಾರಥಿ ಯೋಜನೆ, ಶ್ರಮಶಕ್ತಿ ಯೋಜನೆ, ಶ್ರಮಶಕ್ತಿ ವಿಶೇಷ ಮಹಿಳಾ ಯೋಜನೆ ಮತ್ತು ವೃತ್ತಿ ಪ್ರೋತ್ಸಾಹ ಯೋಜನೆ, ಗಂಗಾ ಕಲ್ಯಾಣ ಯೋಜನೆ, ವ್ಯಾಪಾರ ಉದ್ದಿಮೆ ನೇರ ಸಾಲ ಯೋಜನೆ ಇಂಥ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಲಾಗಿದೆ. ಈ ಮೇಲ್ಕಂಡ ಎಲ್ಲ ಯೋಜನೆಗಳಲ್ಲಿ ಈಗಾಗಲೇ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ದಿನಾಂಕ 30/11/2025 ಕೊನೆ ದಿನಾಂಕನ ಅರ್ಜಿ ಸಲ್ಲಿಸಲು ಅವಕಾಶನ ಕಲ್ಪಿಸಿಕೊಡಲಾಗಿದೆ. ಅರಿವು ಯೋಜನೆಯಲ್ಲಿ CET ಮತ್ತು NEET ಮುಖಾಂತರ ಆಯ್ಕೆಯಾದಂಥ ಎಲ್ಲ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಲು ಅವಕಾಶ ಇದೆ. ಇದಕ್ಕೆ 50,000ದಿಂದ ವಿವಿಧ ಕೋರ್ಸ್ಗಳಿಗೆ ಅನ್ವಯವಾಗುವಂತೆ 5 ಲಕ್ಷದವರೆಗೆ ಒಂದು ಸರ್ಕಾರದಿಂದ ಒಂದು ನಿಗಮದಿಂದ ಈ ಒಂದು ಸಹಾಯಧನ ಸಾಲದ ರೂಪದಲ್ಲಿ ಇದನ್ನು ವಿದ್ಯಾಭ್ಯಾಸ ಸಾಲ ನೀಡಲಾಗುವುದು. ಅದೇ ರೀತಿ ಕೆಲವು ಹಿಂದುಳಿದ ನಮ್ಮ ಏನು ಆರ್ಥಿಕವಾಗಿ ಹಿಂದುಳಿದಂಥ ಕ್ರೈಸ್ತ ಸಮುದಾಯದ ಜನರೇನಿದೆ, ಅವರು ಹೊರದೇಶಗಳಲ್ಲಿ ಹೋಗಿ ತಮ್ಮ ವಿದ್ಯಾಭ್ಯಾಸವನ್ನು ಪಡೆಯಲು ವಂಚಿತರಾಗಿರ್ತಾರೆ. ಅಂಥವರಿಗೂ ಕೂಡ ಸರ್ಕಾರವು ತನ್ನದೇ ಪರಿಕಲ್ಪನೆಯ ಪ್ರಕಾರ ಎಲ್ರಿಗೂ ಕೂಡ ಒಂದು ಉತ್ತಮ ವಿದ್ಯಾಭ್ಯಾಸ ಗಳಿಸೋಕೆ ಅವಕಾಶ ಆಗಬೇಕು ಅನ್ನೋ ಉದ್ದೇಶದಿಂದ ಒಂದು ವಿದೇಶಿ ವಿದ್ಯಾಭ್ಯಾಸ ಸಾಲವನ್ನು ಯೋಜನೆ ತಂದಿದೆ. ಈ ಯೋಜನೆಯಲ್ಲಿ ಆಯ್ಕೆಯಾದಂತಹ ವಿದ್ಯಾರ್ಥಿಗಳಿಗೆ 20 ಲಕ್ಷದವರೆಗೆ ಅವರಿಗೆ 0% ಇಂಟ್ರೆಸ್ಟ್ ಪ್ರಕಾರ ಅವರಿಗೆ ಸಾಲನ ವಿತರಣೆ ಮಾಡಲಾಗುತ್ತದೆ. ಅದೇ ರೀತಿ ಶ್ರಮಶಕ್ತಿ ಯೋಜನೆ, ಸಣ್ಣ ವ್ಯಾಪಾರ ಪ್ರಾರಂಭಿಸಲು ಅಥವಾ ಅಭಿವೃದ್ಧಿಗೊಳಿಸಲು ಅವರಿಗೆ 50,000 ರೂಪಾಯಿವರೆಗೆ ಇದನ್ನು ಯೋಜನೆಯಲ್ಲಿ ಒಂದು ಅನುಕೂಲತೆ ಸಿಗುತ್ತೆ. ಈ 50,000 ರೂಪಾಯಿನಲ್ಲಿ 25,000 ರೂಪಾಯಿ ಅವರಿಗೆ ಸಬ್ಸಿಡಿ ಮುಖಾಂತರ ಸಿಗುತ್ತೆ, 25,000 ರೂಪಾಯಿ ಅವರಿಗೆ ಸಾಲದ ಮುಖಾಂತರ ಸಿಗುತ್ತೆ. ಹಾಗೆ ಶ್ರಮಶಕ್ತಿ ವಿಶೇಷ ಮಹಿಳಾ ಯೋಜನೆ ಅಂತ ಇದೆ. ಇದರಲ್ಲಿ ಅದೇ ರೀತಿ 50,000 ರೂಪಾಯಿನಲ್ಲಿ 25,000 ರೂಪಾಯಿ ಮತ್ತು 25,000 ರೂಪಾಯಿ ಸಾಲ ಸಹಾಯಧನ ರೂಪದಲ್ಲಿ ಸಿಗುತ್ತೆ. ಆದರೆ ಇದನ್ನು ಪ್ರತ್ಯೇಕವಾಗಿ ಡೈವರ್ಸ್ ಆಗಿದ್ದವರಿಗೆ, 45 ವರ್ಷ ಆಗಿ ಮದುವೆ ಆಗದಿರೋರಿಗೆ ಮತ್ತು ವಿಧವೆಯರಿಗೆ ಅಂಥವರಿಗೆ ಮಾತ್ರ ಇದರಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದೆ. ಹಾಗೆ ನೇರ ಸಾಲ ಯೋಜನೆ, ಇದನ್ನು DL ಅಂತಬಿಟ್ಟು ವ್ಯಾಪಾರ ಅಭಿವೃದ್ಧಿ ಸಾಲ ಅಂತಬಿಟ್ಟು ನಾವು ಹೇಳ್ತೀವಿ. ಈ ಒಂದು ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಲು ಯಾರು ತನ್ನ ವ್ಯಾಪಾರನ ಅಭಿವೃದ್ಧಿಪಡಿಸೋಕ್ಕಾಗಲಿ ಅಥವಾ ಮುಂದುವರಿಸೋಕ್ಕಾಗಲಿ ಅಥವಾ ಹೊಸದಾಗಿ ಪ್ರಾರಂಭಿಸೋದಾಗಲಿ ಇದನ್ನು ಅರ್ಜಿ ಸಲ್ಲಿಸಬಹುದಾಗಿದೆ. ಈ ಅರ್ಜಿಯನ್ನು ಇದರಲ್ಲಿ ನಾವು ಏನು 20 ಲಕ್ಷ ತನಕ ನಾವು ಇದಕ್ಕೆ ಸಾಲದ ರೂಪದಲ್ಲಿ ಕೊಡ್ತೀವಿ. ಇದಕ್ಕೆ 6% ಅದನ್ನು ಇಂಟ್ರೆಸ್ಟ್ ರೂಪದಲ್ಲಿ ಇದನ್ನೇ ಪಾವತಿ ಮಾಡಬೇಕಾಗತ್ತೆ. ಇದಕ್ಕೆ ಅಡಮಾನ ರೂಪದಲ್ಲಿ ಅಂದರೆ ಎನಿ ಪ್ರಾಪರ್ಟಿ, ನಿಮ್ಮಲ್ಲಿ ಯಾವುದಾದ್ರು ಒಂದು ಆಸ್ತಿ ಇದೆ ಅಂದರೆ ಅದನ್ನು ಪ್ರತ್ಯೇಕವಾಗಿ ನೀವು ಅದನ್ನು ಅಡಮಾನ ಮಾಡಿ ಸಲ್ಲಿಸಬಹುದು. ವೃತ್ತಿ ಪ್ರೋತ್ಸಾಹ ಯೋಜನೆ, ಈ ಯೋಜನೆಯಲ್ಲಿ 1 ಲಕ್ಷ ತನಕ ಸಾಲ ವಿತರಣೆ ಆಗುತ್ತೆ. 1 ಲಕ್ಷ ತನಕ ಈ ಒಂದು ಇದರಲ್ಲಿ ನಿಮಗೆ ಅನುಕೂಲತೆ ಸಿಗುತ್ತೆ. ಇದರಲ್ಲಿ 50,000 ರೂಪಾಯಿ ನಿಮಗೆ ಸಾಲದ ರೂಪದಲ್ಲಿ ಸಿಗುತ್ತೆ, 50,000 ರೂಪಾಯಿ ನಿಮಗೆ ಇದರಲ್ಲಿ ಸಹಾಯಧನ ರೂಪದಲ್ಲಿ ಸಿಗುತ್ತೆ. ಅದೇ ರೀತಿ ಮಹಿಳಾ ಸ್ವಸಹಾಯ ಸಂಘಗಳಿಗೂ ಕೂಡ ಇದರಲ್ಲಿ ಒಂದು ಸಹಾಯಧನ ಇದೆ. ಈ ಒಂದು ಯೋಜನೆಯಲ್ಲಿ ಹಿಂದೆ ಯಾವ ರೀತಿ ನೀವು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಲ್ಲಿ ಕ್ರಿಶ್ಚಿಯನ್ ಸಮುದಾಯದ ಅರ್ಜಿ ಸಲ್ಲಿಸ್ತಾ ಇದ್ರಿ, ಈಗ ಪ್ರತ್ಯೇಕವಾಗಿ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದಲ್ಲಿ ಇದನ್ನು ಅರ್ಜಿ ಸಲ್ಲಿಸುವ ಅವಕಾಶ ಇದೆ. ಇದರಲ್ಲಿ ಕನಿಷ್ಠ 10 ಜನ, ಗರಿಷ್ಠ 20 ಜನ ಒಂದು ಸಂಘಗಳನ್ನಾಗತ್ತೆ. ಇದಕ್ಕೆ ಬ್ಯಾಂಕ್ ಎಂಡ್ ಮೂಲಕ ನಿಮಗೆ ಅದನ್ನು ಏನು ಸಹಾಯಧನ ಮತ್ತು ಸಾಲದ ರೂಪದಲ್ಲಿ ಇದನ್ನು ಈ ಯೋಜನೆಗೆ ನಿಮಗೆ ಅನುಕೂಲತೆಯನ್ನು ಪಡೆದುಕೊಳ್ಳಲು ಒಂದು ಅವಕಾಶ ಇದೆ. ಇನ್ನೊಂದು ಇದರಲ್ಲಿ ಮಹತ್ವದ ಒಂದು ಯೋಜನೆ ಇದೆ, ಸ್ವಾವಲಂಬಿ ಸಾರಥಿ ಯೋಜನೆ ಅಂತೇಳಿ. ಈ ಯೋಜನೆಯಡಿಯಲ್ಲಿ ಟ್ಯಾಕ್ಸಿ ಅಥವಾ ಗೂಡ್ಸ್ ವಾಹನ ಪಡೆದುಕೊಳ್ಳಲು ಹಾಗೂ ಪ್ಯಾಸೆಂಜರ್ ಆಟೋ ರಿಕ್ಷಾ ವಾಹನ ಪಡೆದುಕೊಳ್ಳಲು ಒಂದು ಅವಕಾಶನ ಕಲ್ಪಿಸಿಕೊಡಲಾಗಿದೆ. ಇದರಲ್ಲಿ ಗರಿಷ್ಠ ನಿಮಗೆ 3 ಲಕ್ಷದವರೆಗೆ ಅಂದರೆ 50% ಆರ್ 3 lakh rupees ಅಂತಬಿಟ್ಟು ಇದೆ. ಇದರಲ್ಲಿ ಅಂದರೆ ಒಂದು 6 ಲಕ್ಷದ ವಾಹನ ನೀವು ಖರೀದಿ ಮಾಡೋಕ್ಕೆ ಬಯಸಿ ನೀವು ಅಪ್ಲಿಕೇಶನ್ ಸಲ್ಲಿಸಿದ್ದೀರಿ ಅಂದರೆ ನಿಮಗೆ ಗರಿಷ್ಠ 3 ಲಕ್ಷದವರೆಗೆ ನಿಮಗೆ ಸಹಾಯಧನ ಸಿಗುತ್ತೆ. ಇದನ್ನು ಸಹಾಯಧನದ ರೂಪದಲ್ಲಿ, ಇದನ್ನು ಸಾಲ ಅಲ್ಲ, ಸಹಾಯಧನ ರೂಪದಲ್ಲಿ ಸಿಗುತ್ತೆ. ಅದೇ ರೀತಿ
ಆಟೋ ಖರೀದಿ ಮಾಡೋರು ಯಾರಾದರೂ ಬಯಸಿದ್ದಲ್ಲಿ ಅವರಿಗೆ ಗರಿಷ್ಠ 75,000ವರೆಗೆ ಇದರಲ್ಲಿ ಸಹಾಯಧನ ಸಿಗುತ್ತೆ. ಸೊ ಹಾಗೆ ಗೂಡ್ಸ್ ವಾಹನ ಖರೀದಿ ಮಾಡಬೇಕು. ಡಿಪೆಂಡ್ಸ್, ನಾವು 10 ಲಕ್ಷ ತೊಗೊಳ್ತಾ ಇದ್ದೀವಿ ಅಂತ ಹೇಳಿದರೆ ನಿಮಗೆ 5 ಲಕ್ಷ ಸಿಗೋದಿಲ್ಲ. ನಮ್ಮ ಗರಿಷ್ಠ ಅನುದಾನ ಸಹಾಯಧನ ಇರೋದು ನಮ್ಮದು 3 ಲಕ್ಷ ತನಕ. ಸೊ ಹೀಗಾಗಿ ನೀವು ಅಪ್ಲಿಕೇಶನ್ ಸಲ್ಲಿಸಿದ ನಂತರ ಇದನ್ನು DC ಆಯ್ಕೆ ಸಮಿತಿನಲ್ಲಿ ಇದನ್ನು ಆಯ್ಕೆ ಮಾಡುವ ಒಂದು ವಿಧಾನ ಹಿಂದಿನಿಂದಲೂ KMDCನಲ್ಲಿ ನಡ್ಕೊಂಡು ಬಂದಿದೆ. ಈಗ ಮುಂದಿನ ನಿರ್ದೇಶನದಲ್ಲಿ ಇದರಲ್ಲಿ ಯಾವ ರೀತಿ ಸರ್ಕಾರ ನಿರ್ಣಯ ತಗೊಳ್ಳುತ್ತೆ ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತೀವಿ. ಹೀಗೆ ಪ್ರತಿಯೊಂದು ಯೋಜನೆಗಳಲ್ಲೂ ಕೂಡ ನಿಮಗೆ ದಿನಾಂಕ 30/11 ಅಂದರೆ ನವೆಂಬರ್ 8ರವರೆಗೂ ನಿಮಗೆ ಅರ್ಜಿ ಸಲ್ಲಿಸಲು ಅವಕಾಶ ಕಲ್ಪಿಸಲಾಗಿದ್ದು, ಇದನ್ನು ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ ಅಂತ ಮಾತ್ರ ಅಲ್ಲ, ರಾಜ್ಯದ ಎಲ್ಲ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಕಚೇರಿಗಳು ಎಲ್ಲಿತ್ತು ಅದೇ ಕಚೇರಿಗಳು ಈಗ ಅಲ್ಪಸಂಖ್ಯಾತರ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮದ ಕಚೇರಿಗಳಾಗೂ ಕೂಡ ಮುಂದುವರೆದಿದೆ. ಸೊ ಹಾಗಾಗಿ ಅರ್ಜಿ ಸಲ್ಲಿಸಬೇಕಾಗಿದ್ದವರು ನಿಗಮದ ಒಂದು ಏನು ಪೋರ್ಟಲ್ ಇದೆ ಅದರಲ್ಲಿ ತಾವು ತಮ್ಮ ಅರ್ಜಿಗಳನ್ನು ಸಲ್ಲಿಸಿಕೊಳ್ಳಲು ಅವಕಾಶ ಇದೆ. ಇದಕ್ಕೆ ಕೊನೆಯ ದಿನಾಂಕ 30/11 ಇರೋದ್ರಿಂದ ಮತ್ತೊಮ್ಮೆ ನಾನು ಎಲ್ಲ ಕ್ರೈಸ್ತ ಧರ್ಮದ ಎಲ್ಲ ಪಾಸ್ಟರ್ಗಳಿಗೆ ಮತ್ತು ಪಾದ್ರಿಗಳಿಗೆ ಮತ್ತು ಬಿಷಪ್ಗಳಿಗೆ ಮತ್ತು ಎಲ್ಲ ಸ್ಥಳೀಯ ಮುಖಂಡರಿಗೆ ವಿನಂತಿ ಮಾಡೋದೇನಂತೇಳಿದರೆ, ತಾವು ತಮ್ಮ ಹಂತದಲ್ಲಿ ಎಲ್ಲ ಗ್ರಾಮಗಳಲ್ಲಿ, ಎಲ್ಲ ತಾಲೂಕಲ್ಲಿ, ಎಲ್ಲ ಹೋಬಳಿಗಳಲ್ಲಿ ಇದನ್ನು ಪ್ರಚಾರನ ಪಡಿಸ್ಬಿಟ್ಟು ಎಲ್ರಿಗೂ ಕೂಡ ಅರ್ಜಿ ಹಾಕಲು ಒಂದು ಮುಕ್ತ ಅವಕಾಶ ಕಲ್ಪಿಸಿಕೊಡ್ಬೇಕಂತ ಬಿಟ್ಟು ವಿನಿಸ್ತೇನೆ.